ಇವತ್ತು ನಾವು ಡಾರ್ಕ್ ಸರ್ಕಲ್, ಕಣ್ಣಿನ ಸುತ್ತಲಿನ ಕಪ್ಪು ಹೇಗಾಗುತ್ತೆ ಮತ್ತು ಅದನ್ನು ಹೇಗೆ ತಡೆಗಟ್ಟಕ್ಕೆ ಮನೆಮದ್ದು ಏನು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಮುಖ ಎಲ್ಲ ಚೆನ್ನಾಗಿದೆ, ಬರೀ ಕಣ್ಣು ಸುತ್ತಲೂ ಕಪ್ಪಾಗಿದೆ ಅಂತಂದರೆ ಲುಕ್ಕಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಆಗುತ್ತೆ ಅಲ್ವಾ. ವಿ ಲುಕ್ ಲೈಕ್ ಟಯರ್ಡ್, ವೀಕ್ ಥರ ಅನ್ನಿಸ್ತೀವಿ. ಸೊ ಅದು ಬರಬಾರ್ದು ಅಂದರೆ ಏನು ಮಾಡೋಣ, ಮತ್ತು ಅದು ಏನು ಕಾರಣ ಅಂತ ತಿಳ್ಕೊಳ್ಳೋಣ. ಸೊ ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ? ಮೇನ್ ಕಾರಣ ಒಂದಷ್ಟು ಕಾರಣಗಳಿದೆ. ಅದರಲ್ಲಿ ಜೆನೆಟಿಕ್ಸ್ ಫಸ್ಟು, ಈ ಹೆರಿಡಿಟ್ರಿ. ಈಗ ನಿಮ್ಮ ತಂದೆ ತಾಯಿಗಿದೆ, ಅಜ್ಜ ಅಜ್ಜಿಗಿದೆ, ಡೆಫಿನೆಟ್ಲಿ ನಿಮಗೆ ಬರುತ್ತೆ. ಅದು ಜೆನೆಟಿಕ್ಸಲ್ಲಿ. ಸೊ ಸ್ವಲ್ಪ ನಾವು ಕೇರ್ ಜಾಸ್ತಿ ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ಏಜಿಂಗ್ ಅಂದರೆ ನಾವು ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಹೀಗೆ ಏನು ಇಲಾಸ್ಟಿಸಿಟಿ ಇರುತ್ತಲ್ಲ ಅದು ಲೂಸ್ ಆಗುತ್ತೆ. ಆವಾಗ ಸ್ಕಿನ್ನು ವೀಕ್ ಅಥವಾ ಸ್ಮೂತ್ ಥರ ಅನಿಸುತ್ತೆ. ಆವಾಗ ಕೂಡ ನಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿಯಾಗಿ ಕಾಣಿಸುತ್ತೆ. ನೆಕ್ಸ್ಟು ಈ ಬಿಸಿಲಿನ ಎಕ್ಸ್ಪೋಜರ್, ತುಂಬ ಓವರ್ ಎಕ್ಸ್ಪೋಜರ್ ನಾವು ಸನ್ನಲ್ಲಿ ಮಾಡಿದಾಗ ಈ ಮೆಲಾನಿನ್ ಪಿಗ್ಮೆಂಟ್ ನಮ್ಮ ಸ್ಕಿನ್ ಒಳಗಡೆ ಜಾಸ್ತಿ ಆಗುತ್ತೆ. ಆವಾಗ ಕಣ್ಣಿನ ಸುತ್ತಲೂ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಅದು ಬರುತ್ತೆ. ಅದು ಒಂದು ಕಾರಣ ಆಗಿರ್ಬೋದು. ಅದರಲ್ಲಿ ಸನ್ ಪ್ರೊಟೆಕ್ಷನ್ ಹಾಕೊಂಡ್ರೂ ಸಾಕಾಗುತ್ತೆ. ಇನ್ನೊಂದು ಲೈಕ್ ಥಿನ್ ಸ್ಕಿನ್, ಈ ಕಣ್ಣಿನ ಸುತ್ತಲಿಂದು ಅಬವ್ ಮತ್ತು ಬಿಲೋ ಇದೆಯಲ್ಲ, ನಮ್ಮ ಇಡೀ ಬಾಡಿಯಲ್ಲೇ ಇದೊಂದು ಥಿನ್ನೆಸ್ಟ್ ಸ್ಕಿನ್ ಅಂತ ಹೇಳ್ಬೋದು. ಅದರಲ್ಲಿ ಮಸಲ್ಸ್, ಫ್ಯಾಟು ಇಲ್ಲಿ ಇರೋದಿಲ್ಲ. ಸೊ ಇದು ಕೇರ್ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ ನಾವು. ಅದು ಬಿಟ್ಟರು ನಮಗೆ ಫಟಿಗ್ ಅಥವಾ ಸ್ಲೀಪ್ಲೆಸ್ನೆಸ್, ಕಮ್ಮಿ ಸ್ಲೀಪ್ ಅಂತ ಹೇಳ್ತೀವಿ. ಯಾರು ರಾತ್ರಿ ಕೆಲಸ ಮಾಡ್ತಿರ್ತಾರೆ ಅಥವಾ ರಾತ್ರಿ ಜಾಗರಣೆ ಮಾಡ್ತಿರ್ತಾರೆ ಅವರಿಗೆ ಡೆಫಿನೆಟ್ಲಿ ಈ ಡಾರ್ಕ್ ಸರ್ಕಲ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ಪ್ರಾಪರ್ ಸ್ಲೀಪ್ ಒಂದು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಬೇಗ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಷ್ಟು ಬೇಗ ಡಾರ್ಕ್ ಸರ್ಕಲ್ಸ್ ಹೋಗೋದಿಲ್ಲ. ಅದಕ್ಕೆ ನಮ್ಮ ದಿನಚರಿ ಚೆನ್ನಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಈ ಅಲರ್ಜೀಸ್ ಇರುತ್ತಲ್ಲ, ಕೆಲವೊಬ್ಬರಿಗೆ ಈ ಶೀನ್ ಬರೋದು, ಕಣ್ಣಲ್ಲಿ ಉರಿ ಆಗೋದು, ಅವರು ಮೇಲಿನ ಮೇಲೆ ಕಣ್ಣು ಸುತ್ತಲೂ ಕಣ್ಣು ಉಜ್ತಾ ಇರ್ತಾರೆ, ಅದಕ್ಕೂ ಕೂಡ ನಮ್ಗೆ ಡಾರ್ಕ್ ಸರ್ಕಲ್ಸು ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಯಾರು ಸರಿಯಾಗಿ ತಿನ್ನೋದಿಲ್ಲ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಈ ಲೋ ಬಿ ಪಿ ಪೇಷಂಟ್ಸ್ ಅಂತ ಹೇಳ್ತೀವಲ್ಲ ಯೂಶ್ವಲಿ, ಅವರಿಗೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ಕಂಡೀಷನ್ಸ್, ಮೆಡಿಕಲ್ ಕಂಡೀಷನ್ಸ್ ಅಂದರೆ ಥೈರಾಯ್ಡ್ ಇರೋರಿಗೆ, ಅನಿಮಿಯಾ ಅಂದರೆ ದೇಹದಲ್ಲಿ ರಕ್ತ ಕಡಿಮೆ ಇರೋರಿಗೆ, ಮತ್ತು ಸೈನಸ್ ಇನ್ಫೆಕ್ಷನ್, ಈ ಥರ ಪ್ರಾಬ್ಲಮ್ ಇರೋರಿಗೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಈಗ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಇದರಿಂದ ಬರುತ್ತೆ. ಓಕೆ, ನನಗೆ ಯಾವುದರಿಂದ ಬಂತು ಅಂತ ಗೊತ್ತಾಯಿತು. ಇನ್ನು ಮುಂದೆ ಹೇಗೆ ಮನೆಮದ್ದಿಂದ ಅದನ್ನು ಸರಿಪಡಿಸ್ಕೋಬೋದು ಅಂತ ನೋಡೋಣ. ನಾನು ಹೇಳೋದು ಯೂಶ್ವಲಿ ವೆರಿ ಈಸಿಲಿ ಅವೈಲೇಬಲ್ ಇಂಗ್ರೀಡಿಯೆಂಟಿಂದ. ಓಕೆ, ನಿಮ್ಮ ಕಿಚನಲ್ಲಿ ಇರ್ಬೋದು ಅಥವಾ ನಮ್ಮ ವೆಜಿಟೇಬಲ್ಸ್ನಲ್ಲಿ ನಮಗೆ ಈ ಮನೆಮದ್ದೆಲ್ಲ ಮಾಡಬಹುದು. ಫಸ್ಟ್ ಮನೆಮದ್ದು ಅಥವಾ ಡಾರ್ಕ್ ಸರ್ಕಲ್ಸ್ಗೆ ಅಂತ ನೋಡೋದಾದರೆ ಕುಕುಂಬರ್. ಏನು ಡಾಕ್ಟರ್ ಎಲ್ರಿಗೂ ಗೊತ್ತಿದೆ ಅಂತ, ಆದರೆ ಕರೆಕ್ಟಾಗಿ ಫಾಲೋ ಮಾಡಲ್ಲ, ಅದನ್ನು ಹೇಳ್ತೀನಿ ನಾನು. ಕುಕುಂಬರ್ ತುಂಬ ವಾಟರಿ ಕಂಟೆಂಟ್ ಇರುತ್ತೆ ಮತ್ತು ಅದರಲ್ಲಿ ಸ್ಕಿನ್ ಲೈಟ್ನಿಂಗ್ ಆಗೋ ಪ್ರಾಪರ್ಟಿ ಇರುತ್ತೆ. ಓಕೆ, ಅದನ್ನು ನಾವು ಸ್ಲೈಸ್ ಮಾಡಿ ಹಾಕೋಬೋದು ಅಥವಾ ಈ ಗ್ರೇಟ್ ಮಾಡಿ ಕಣ್ಣಿನ ಮೇಲೆ ಇಟ್ಕೋಬೋದು. 15ರಿಂದ 20 ನಿಮಿಷ ಆನ್ ರೆಗ್ಯುಲರ್ ಬೇಸಿಸ್ ಮಾಡ್ಕೊಳ್ಳಿ. ಇದರಿಂದ ಕಣ್ಣಿನ ಸುಸ್ತು ಕಡಿಮೆ ಆಗುತ್ತೆ ಮತ್ತು ಲೈಟ್ನಿಂಗ್ ಪ್ರಾಪರ್ಟಿ ಕೂಡ ಬರುತ್ತೆ. ನೆಕ್ಸ್ಟ್ ಕಮ್ಸ್ ಪೊಟ್ಯಾಟೊ. ವೆರಿ ಸ್ಕಿನ್ ಲೈಟ್ನಿಂಗ್ ಪ್ರಾಪರ್ಟಿ, ಈಸಿಲಿ ಅವೈಲೇಬಲ್ ಅಂತ ಹೇಳ್ಬೋದು. ಇದು ಕೂಡ ಗ್ರೇಟ್ ಮಾಡ್ಬೋದು ಅಥವಾ ಪೇಸ್ಟ್ ಮಾಡ್ಬೋದು ಅಥವಾ ಜಸ್ಟ್ ಸ್ಲೈಸ್ ಮಾಡಿ ಕಣ್ಣಿನ ಮೇಲೆ ಇಟ್ಕೋಬೋದು. ಪೇಸ್ಟ್ ಅಥವಾ ಗ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. 15ರಿಂದ 20 ನಿಮಿಷ ನೀವು ಮಲಗೋ ಟೈಮಲ್ಲಿ ಅಥವಾ ಮಧ್ಯಾಹ್ನದ ಟೈಮಲ್ಲಿ ನಾವು ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ಇದು ಬಿಟ್ಟರೆ ನಮ್ಮ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂದರೆ ಒಂದು 3-4 ಡ್ರಾಪ್ಸ್ ತೊಗೊಂಡು ಚೆನ್ನಾಗಿ ಕಣ್ಣು ಸುತ್ತಲೂ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಬಿಟ್ಟು ಒಂದು 5 ನಿಮಿಷ, ಅದಾದಮೇಲೆ ರಾತ್ರಿ ಇಡೀ ಹಾಗೆ ಬಿಡಿ. ರಾತ್ರಿ ಇಡೀ ಹಾಗೆ ಬಿಟ್ಟಾಗ ಅದು ಇನ್ನೂ ಸ್ವಲ್ಪ ಎಬ್ಸಾರ್ಪ್ಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ನರಿಷ್ಮೆಂಟು ಸಿಗುತ್ತೆ, ಸ್ಕಿನ್ ಗಟ್ಟಿ ಆಗುತ್ತೆ ಅಥವಾ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ಡಾರ್ಕ್ ಸರ್ಕಲ್ಸ್ ಕ್ರಮೇಣ ಕಡಿಮೆ ಆಗುತ್ತೆ. ನೆಕ್ಸ್ಟು ರೋಸ್ ವಾಟರಲ್ಲಿ ತುಂಬ ಗುಡ್ ಕ್ವಾಲಿಟಿ ತೊಗೊಳ್ಳಿ. ಅದನ್ನು ನಿಮ್ಮೊಂದು ಕಾಟನ್ ಪ್ಯಾಡಿಂದ ನೈಟಾಗಿ ಒರೆಸ್ಕೊಂಡ್ಬಿಟ್ಟು ದೆನ್ ಕೀಪ್ ದಟ್ ಕಾಟನ್ ಪ್ಯಾಡ್ ಓವರ್ ದ ಐಸ್ ಫಾರ್ 15-20 ಮಿನಿಟ್ಸ್. ಇದರಿಂದ ಆ ಟಯರ್ಡ್ನೆಸ್ ಹೋಗುತ್ತೆ, ಒಂದು ಶಕ್ತಿ ಬಂದಂಗೆ ಆಗುತ್ತೆ ಕಣ್ಣಿನ ಸುತ್ತಲಿನ ಮಸಲ್ಸ್ಗೆ. ಅದು ಬಿಟ್ಟು ನನ್ನ ಪ್ರಾಕ್ಟೀಸಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಂಥದ್ದು ನಾನು ನಿಮಗೆ ಹೇಳ್ತೀನಿ ಇವತ್ತು. ಗ್ಲಿಸರಿನ್ನಿಂದ ಒಂದು 5 ಮಿನಿಟ್ಸ್ ಕಣ್ಣು ಸುತ್ತಲೂ ಮಸಾಜ್ ಮಾಡಿ
ಅದಾದಮೇಲೆ ನಿಮ್ಮ ಒಂದು ಬೇಬಿ ಪೊಟ್ಯಾಟೊ ರಾ ಪೊಟ್ಯಾಟೊ ತಗೊಳ್ಳಿ, ಸ್ಕಿನ್ ತೆಗೆದುಬಿಟ್ಟು ಮಿಲ್ಕ್ ಜೊತೆ ಪೇಸ್ಟ್ ಮಾಡಿ. ಆ ಪೇಸ್ಟ್ನಿಂದನೂ ನಿಧಾನವಾಗಿ ಒಂದು 5 ಮಿನಿಟ್ಸು ಕಣ್ಣು ಸುತ್ತಲೂ ಮಸಾಜ್ ಮಾಡಿ. ಅದಾದಮೇಲೆ 10 ಮಿನಿಟ್ಸು ಸೇಮ್ ಪ್ಯಾಕನ್ನು, ಈ ನಿಮಗೆ ಗಾಸ್ ಪೀಸ್ ಸಿಗುತ್ತೆ, ಮನೇಲಿ ಗಾಸ್ ಪೀಸ್ ಇಲ್ಲ ಅಂದರೂ ಕೂಡ ಒಂದು ಥಿನ್ ಟಿಶ್ಯೂ ಈ ಥರ ಕಣ್ಣು ಮೇಲೆ ಹಾಕೊಂಡ್ಬಿಟ್ಟು ಆ ಪೇಸ್ಟ್ನ ಕಣ್ಣು ಮೇಲೆ ಇಟ್ಕೊಂಡು ಹಾಗೆ ಮಲ್ಕೊಂಬಿಡಿ ಒಂದು 10 ನಿಮಿಷ ಆದಮೇಲೆ ತೆಗೆದುಬಿಟ್ಟು ವಾಶ್ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ. ಇದು ಸಿಂಪಲ್ ಪ್ರೊಸೆಸ್ನ ನೀವು ಒಂದು 10 ದಿನ ಬಿಟ್ಟು ಬಿಡದೆ ಮಾಡಿದ್ರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಗ್ಯಾರಂಟಿಯಾಗಿ ಒಂದು 50% ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಲುಕ್ಕಲ್ಲೂ ಮತ್ತು ಆ ಟೆಕ್ಸ್ಚರಲ್ಲೂ ಸ್ಕಿನ್ ಹಿಂಗೆ ಹಿಡಿದ್ರೆ ಇಟ್ಕೊಳ್ಳುತ್ತಲ್ಲ, ಆ ಹೈಡ್ರೇಷನ್ ಸಿಗುತ್ತೆ, ನರಿಶ್ಮೆಂಟ್ ಸಿಗುತ್ತೆ. ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಬಹುದು. ವೆರಿ ವೆರಿ ಇಂಪಾರ್ಟೆಂಟು, ಇದೆಲ್ಲ ಮನೆಮದ್ದು ನನಗೆ ಕಡಿಮೆ ಆಗ್ತಾ ಇಲ್ಲ, ನಾನು ಮಾಡಿದ್ದೀನಿ ಅಂತೆಲ್ಲ ಇರೋರಿಗೆ ಅಂಡರ್ಲೈಯಿಂಗ್ ಕಾಸ್ ಬೇರೆನೇ ಇರುತ್ತೆ. ಅದು ಏನು ಅಂತ ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ ತಿಳ್ಕೊಳ್ಳಿ. ಮತ್ತು ಆಯುರ್ವೇದದಲ್ಲಿ ಇನ್ನೊಂದು ಹೇಳ್ತೀವಿ, ನೇತ್ರ ತರ್ಪಣ ಅಂತ. ಆ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ ನಾವು, ಕಣ್ಣಿನ ಸುತ್ತಲೂ ಮೆಡಿಕೇಟೆಡ್ ಘೀ ಅಥವಾ ಆಯಿಲ್ನ ಹಾಕ್ತೀವಿ ಕೆಲವೊಂದು ನಿಮಿಷದವರೆಗೂ. ಅದರಿಂದ ಕೂಡ ಇಲ್ಲಿ ನರಿಶ್ಮೆಂಟ್ ಸಿಗುತ್ತೆ, ಪೋಷಣೆ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಅದರಿಂದ ಕೂಡ ಡಾರ್ಕ್ ಸರ್ಕಲ್ಸು ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದಲ್ದೇ ಬಹಳ ಇಂಪಾರ್ಟೆಂಟ್ ಅಂದರೆ ಹೇಳ್ತೀವಲ್ಲ, ನಾವೇನು ತಿಂತೀವಿ ಅದೇ ಇರ್ತೀವಿ ಅಂತ, ಅದನ್ನು ನಾವು ಮರಿಲೇ ಕೂಡ್ದು ಪ್ರಾಪರ್ ಹೈಡ್ರೇಷನ್, ಪ್ರಾಪರ್ ನರಿಶ್ಮೆಂಟ್, ವೆಜಿಟೇಬಲ್ಸ್, ಫ್ರೂಟ್ಸು ನಮ್ಮ ಡಯಟಲ್ಲಿ ಇರಲೇಬೇಕು. ಅದ್ರ ಜೊತೆಗೆ ಸ್ಕಿನ್ ಕೇರ್, ಇದು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಜೊತೆಗೆ ಡಾರ್ಕ್ ಸರ್ಕಲ್ಸು ಬರೋದಿಲ್ಲ. ವೀಕ್ಷಕರೇ, ಇದನ್ನೆಲ್ಲ ಫಾಲೋ ಮಾಡಿ ಏನು ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.